Hello friends, welcome back to my YouTube channel. ಸೊ KPSC ಇಂದ ಪರೀಕ್ಷೆಯ ವಿಧಾನದಲ್ಲಿ ಒಂದು ಬದಲಾವಣೆ, ಅದ್ರಾಗೂ ಕೀ ಆನ್ಸರ್ ರಿಲೇಟೆಡ್ ಒಂದು ಅತ್ಯುತ್ತಮವಾದ ಒಂದು ಬೆಸ್ಟ್ ಹೆಜ್ಜೆನ KPSC ಇಟ್ಟೈತಂತ ಹೇಳ್ಬೋದು. ಸೊ KPSC ಒಳಗ್ ಇತ್ತೀಚೆಗೆ ಬಹಳಷ್ಟು ವಿರೋಧಗಳ ಬರತ್ತಿದ್ದು, ಪ್ರತಿಯೊಂದು ಎಕ್ಸಾಮ್ಗಳಾದ್ಮೇಲೂ ಒಂದಷ್ಟು ಲೀಕ್ ಅಥವಾ ಅದ ಇದ ಅಂತ ಹೇಳಕ ಸರ್. ಹಿಂಗಾಗಿ KPSC ಕೀ ಆನ್ಸರ್ ರಿಲೇಟೆಡ್ ಒಂದು ಉತ್ತಮವಾದ ಒಂದು ಹೆಜ್ಜೆನ ತಗೊಂಡದ. ಸೊ ಪರೀಕ್ಷೆಯ ಒಂದು ರಿಸಲ್ಟ್ ಅನೌನ್ಸ್ ಟೈಮ್ ಒಳಗ ಒಂದು ಪಾರದರ್ಶಕತೆಯನ್ನ ಕಾಪಾಡಿಕೊಳ್ಳಲು KPSC ಈ ಒಂದು ಡಿಸಿಷನ್ ನ ತಗೊಂಡದ. ಅದ್ರ ಬಗ್ಗೆ ಇವತ್ತಿನ ವಿಡಿಯೋ ಒಳಗ ನಾವ ಡಿಸ್ಕಷನ್ ಮಾಡೋನು. ಅಂಡ್ ಇನ್ನವರೆಗೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ಈಗ ಮೊದ್ಲೆಲ್ಲಾ ಹೆಂಗಾಕಿತ್ತಂದ್ರ ಎಕ್ಸಾಮ್ ನಡೆದ್ 3-4 ದಿನ ಮ್ಯಾಕ್ಸಿಮಮ್ ಒಂದ್ ವಾರದೊಳಗನ ಕೀ ಆನ್ಸರ್ ಎಲ್ಲ ರಿಲೀಸ್ ಆಗ್ತಿತ್ತು. ಬಟ್ ಇನ್ ಮೇಲಿಂದ ಆ ತರ ಆಗಂಗಿಲ್ಲ. ಸೊ ಇನ್ ಮೇಲೆ ಏನಾಗ್ತೈತೆ ಅಂದ್ರ ಪರೀಕ್ಷೆ ನಡೆದ ನಂತರ ಒಂದು ತಿಂಗಳ ಒಳಗಾಗಿ OMR ಶೀಟ್, ಏನ್ ನೀವು ಪರೀಕ್ಷೆ ಬರೀತಿರ್ಲಾ, ಬಬಲ್ಸ್ ಎಲ್ಲ ಫಿಲ್ ಮಾಡ್ತಿರ್ಲಾ, OMR ಶೀಟ್, ಆ ಎಲ್ಲಾ ಅಭ್ಯರ್ಥಿಗಳ ಒಂದು OMR ಶೀಟ್ 1 ಮಂತ್ ಒಳಗ ಸ್ಕ್ಯಾನಿಂಗ್ ಮುಗ್ದ ವಿದ್ಯಾರ್ಥಿಗಳು ಎಷ್ಟೆಷ್ಟು ಅಂಕಗಳನ್ನ ತಗೊಂಡಾರ ಅನ್ನೋದ್ರದೊಂದು ಡೇಟಾ KPSC ಕಡೆ ಸೇವ್ ಆದ ಮೇಲೆ ಕೀ ಆನ್ಸರ್ ನವರು ರಿಲೀಸ್ ಮಾಡ್ತಾರು. ಅದಾದ್ಮೇಲೆ ಆಕ್ಷೇಪಣೆಗೆ ಒಂದಷ್ಟು ಟೈಮ್ ನ ಕೊಡ್ತಾರು. ಅದಾದ ನಂತರ ಫೈನಲ್ ಕೀ ಆನ್ಸರ್ ನ ರಿಲೀಸ್ ಮಾಡಿ ಅದ್ ಎಲ್ಲಾ ಪ್ರೊಸೆಸ್ ಮುಗಿದ ನಂತರ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಎಷ್ಟೆಷ್ಟು ಅಂಕಗಳನ್ನ ತಗೊಂಡಾರು ಅಂತ ಹೇಳಿ KPSC ಒಂದು ಬೋರ್ಡ್ ರಿಲೀಸ್ ಮಾಡ್ತದ. ಆಕ್ಚುಲಿ ಏನಾಗ್ತಿತ್ತಂದ್ರೆ ಈ ಕೀ ಆನ್ಸರ್ ಮೊದ್ಲನ ರಿಲೀಸ್ ಮಾಡೋದ್ರಿಂದ ಬಹಳಷ್ಟು ಅಕ್ರಮಗಳು ಆಗಾಕತ್ತಿದ್ದು. ಈಗ ಫಾರ್ ಎಕ್ಸಾಂಪಲ್ ಹೇಳೋದಂದ್ರ ಒಂದಷ್ಟು ಸ್ಕ್ಯಾಮ್ಗಳು ಯಾವ ತರ ಆಗ್ತಾವಂದ್ರ OMR ಶೀಟ್ ಒಳಗ ಬಬಲ್ಸ್ ನ ಫಿಲ್ ಮಾಡೋದನ್ನ ಹಂಗ ಬಿಟ್ಟು ಬರೋದು, ಆಮೇಲೆ ಅದನ್ನ ಬೇರೆ ಯಾರೋ ಈ ಕೀ ಆನ್ಸರ್ ನ ನೋಡಿ ಕಸ್ ಬಬಲ್ ಫಿಲ್ ಮಾಡಬರೋದು, ಅಥವಾ OMR ಶೀಟ್ ಒಳಗಿನ ನೋಂದಣಿ ಸಂಖ್ಯೆ, ಸಿಗ್ನೇಚರ್, ಈ ಡೀಟೇಲ್ಸ್ ನ ತಗೊಂಡ ಅಲ್ಲಿ ಒಂದಷ್ಟು ಅಕ್ರಮಗಳಾಗೋ ಚಾನ್ಸಸ್ ಇತ್ತು. ಬಟ್ ಇನ್ ಮುಂದ ಆ ಒಂದು ತಪ್ಪುಗಳು, ಆ ಒಂದು ಮೋಸ ಅಕ್ರಮ ಆಗಂಗಿಲ್ಲ. ಯಾಕಂದ್ರೆ OMR ಶೀಟ್ ನ ಸ್ಕ್ಯಾನ್ ಮಾಡೋ ಟೈಮ್ ಒಳಗ 2 ಭಾಗಗಳಾಗಿ ಅದನ್ನ ಡಿವೈಡ್ ಮಾಡ್ತಾರು. ಸೊ ನೀವೆಲ್ಲಾ ಪರೀಕ್ಷೆ ಬರ್ದವ್ರ ಇದಾರೆ ಅಂದ್ಮೇಲೆ ನಿಮಗ್ ಗೊತ್ತಿರ್ತದ, ನಿಮ್ಮ OMR ಶೀಟ್ ಒಳಗ 2 ಭಾಗಗಳು ಇರ್ತಾವು. ಫಸ್ಟ್ ಪಾರ್ಟ್ ಒಳಗೆ ಏನಿರ್ತೈತೆ ಅಂದ್ರೆ ನಿಮ್ಮ ಒಂದು ಸಿಗ್ನೇಚರ್ ಆಗಿರ್ಬೋದು, ನಿಮ್ಮ ನೋಂದಣಿ ಸಂಖ್ಯೆ, ಈ ಎಲ್ಲಾ ಡೀಟೇಲ್ಸ್ ಇರ್ತದ. ಇನ್ನೊಂದ್ ಪಾರ್ಟ್ ಒಳಗೆ ನೀವೇನು ಬಬಲ್ಸ್ ನ ಫಿಲ್ ಮಾಡಿರ್ತಿರಲ್ಲ ಆ ಒಂದು ಪಾರ್ಟ್ ಇರ್ತೈತಿ. ಸೊ ಆ ರೈಟ್ ಪಾರ್ಟ್ ಏನೈತ್ಲಾ ಅದನ್ನ ಒಂದ ಸ್ಕ್ಯಾನಿಂಗ್ ಕಳಿಸ್ತಾರು. ಹಿಂಗಾಗಿ ಅಲ್ಲಿ ನಿಮ್ಮ ಒಂದ್ ಯಾವ್ದೇ ರೀತಿ ಪರ್ಸನಲ್ ಡೀಟೇಲ್ಸ್ ಅಲ್ಲಿ ಶೇರ್ ಆಗಂಗಿಲ್ಲ. ಸೊ ಈ ಕಾರಣದಿಂದ ಬಹಳಷ್ಟು ಅಕ್ರಮಗಳಾಗೋದು ತಪ್ಪತೈತಿ. ಈ ಒಂದು ನಿಟ್ಟಿನೊಳಗ KPSC ಈ ಒಂದು ಡಿಸಿಷನ್ ನ ತಗೊಂಡದ. ಅಂಡ್ ಬಹಳಷ್ಟು ಅಭ್ಯರ್ಥಿಗಳ ಒಂದು ಸಲಹೆ ಮೇರೆಗೆ ಅದನ್ನ ಅವರು ಡಿಸ್ಕಷನ್ ಮಾಡಿದ ಮೇಲೆ ಈ ಒಂದು ಒಳ್ಳೆ ಡಿಸಿಷನ್ ಬಂದದ. ಹಿಂಗಾಗಿ ಇನ್ ಮೇಲೆ ನಡೆಯೋ ಎಲ್ಲಾ ಪರೀಕ್ಷೆ ಅಂದ್ರೆ PDO non-HK ಇಂದನ ಈ ಒಂದು ಡಿಸಿಷನ್ ನ ಇವರು ಸ್ಟಾರ್ಟ್ ಮಾಡ್ಕೊಂಡಾರು. ಸೊ ಇನ್ನು ಮುಂದೆ ಯಾವುದೇ ಪರೀಕ್ಷೆ ನಡೆದ್ರು ಕೀ ಆನ್ಸರ್ 3-4 ದಿನದೊಳಗ್ ಬರಂಗಿಲ್ಲ. ಅಟ್ಲೀಸ್ಟ್ 1 ಮಂತ್ 1.5 ಮಂತ್ ತಗೊಳ್ತದ. ಅಂಡ್ ಈ ಒಂದು ಡಿಸಿಷನ್ ಬೆಸ್ಟ್ ಯಾಕಂದ್ರ ಇದರಿಂದ ಒಂದು ಅಕ್ರಮಗಳು ನಡೆಯಂಗಿಲ್ಲ. OMR ಶೀಟ್ ಒಂದು ಎಕ್ಸಾಮ್ ಮುಗಿದ ನಂತರದ ಒಂದು ಅಕ್ರಮ ಏನೈತ್ಲಾ ಅದಾಗಂಗಿಲ್ಲ. ಸೆಕೆಂಡ್ ಥಿಂಗ್ ಅಂದ್ರ ಪ್ರೊಸೆಸ್ ಬಾಳ ಫಾಸ್ಟ್ ಆಗ್ತೈತಿ. 1 ಮಂತ್ ಒಳಗೆ ಎಲ್ಲಾ ಕಾಪಿಗಳು ಸ್ಕ್ಯಾನ್ ಅದು ಅಂದ್ರ ನೆಕ್ಸ್ಟ್ ಕೀ ಆನ್ಸರ್ ಬಿಡ್ತಾರೋ, ಅದಾದ್ಮೇಲೆ ಫೈನಲ್ ಒಂದ್ ಎಷ್ಟು ವಿದ್ಯಾರ್ಥಿಗಳ ಅಂಕಗಳನ್ನ ತಗೊಂಡಾರ ಅಂತ ಗೊತ್ತಾತಂದ್ರ ಅದರ ಮೇಲೆ ರಿಸಲ್ಟ್ ನ ಅನೌನ್ಸ್ ಮಾಡ್ಲಿಕ್ಕೆ ಎಲ್ಲ ಬಹಳಷ್ಟು ಟೈಮ್ ತಗೊಳಂಗಿಲ್ಲ. ಸೊ ಈ ಕಾರಣಗಳಿಂದ ಇದೊಂದು ಒಳ್ಳೆಯ ಒಂದು ಡಿಸಿಷನ್ ಅಂತ ಹೇಳ್ಬೋದು. ಸೊ ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗೈತೆ ಅನ್ಕೋತೇನಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.